ಸಮುದ್ರದಲ್ಲಿ ನೀರಿದೆ ಅನ್ನುವ ಕಾರಣಕ್ಕೆ ಯಾವ ಹಡಗು ಮುಳುಗುವುದಿಲ್ಲ. ಆದರೆ ಅದೇ ನೀರು ಹಡಗಿನೊಳಗೆ ನುಗ್ಗಿದಾಗ ಯಾವ ಹಡಗು ಮುಳುಗದಿರುವುದಿಲ್ಲ ಅಲ್ಲವೇ? ಆಕೆ ಪ್ರತಿಷ್ಠಿತವಾದ ಜವಾಬ್ದಾರಿಯುತ ಉದ್ಯೋಗದಲ್ಲಿದ್ದಳು. ತನ್ನ 6 ವರ್ಷದ ಮಗನನ್ನು ನೋಡಿಕೊಳ್ಳುವ ಸಲುವಾಗಿ ಒಬ್ಬಾಕೆಯನ್ನು ಗೊತ್ತು ಮಾಡಿದ್ದಳು. ಆಕೆಗಾದರೂ ಸದಾ ಈ ಮಗನ ತುಂಟತನದ ಬಗ್ಗೆ ದೂರುವುದೇ ಕೆಲಸ. ಆಗೆಲ್ಲ ಈ ಅಮ್ಮ ಸಮಾಧಾನದಿಂದಲೇ ಇದ್ದಳು. ಒಂದು ದಿನ ಸುಸ್ತಾಗಿ ಕೆಲಸ ಬಿಟ್ಟು ಬರುತ್ತಿರುವಂತೆಯೇ ಈಕೆ ಹೇಳತೊಡಗಿದಳು, ಇಂದು ನಿಮ್ಮ ಮಗು ಏನು ಮಾಡಿದೆ ಗೊತ್ತಾ? ಗೋಡೆಯ ತುಂಬೆಲ್ಲ ಬರೆದು ಬಿಟ್ಟಿದೆ. ಎಷ್ಟು ಹೇಳಿದರೂ ಕೇಳುವುದೇ ಇಲ್ಲ. ಈಗೀಗ ಅವನ ತುಂಟತನವನ್ನು ಸಂಭಾಳಿಸುವುದೇ ಕಷ್ಟ ಎಂದು. ಕೂಡಲೇ ಸಿಟ್ಟುಗೊಂಡ ಈ ಅಮ್ಮ ಮಗುವನ್ನು ಹೊಡೆಯಲೆಂದು ವೇಗವಾಗಿ ಹೋದಳು. ಅಮ್ಮನಿಂದ ತಪ್ಪಿಸಿಕೊಂಡ ಮಗು ತಾನು ಬರೆದ ಗೋಡೆಯ ಹತ್ತಿರ ಹೋಗಿ ಇದೋ ಇಲ್ಲಿ ನೋಡು ಅಂದಿತು. ಅಮ್ಮ ನೋಡುತ್ತಾಳೆ, ಕಣ್ಣುಗಳು ತುಂಬಿ ಬಂದವು. ಆ ಮಗು ಗೋಡೆಯ ತುಂಬೆಲ್ಲ ಅಮ್ಮನೆಂದರೆ ನನಗೆ ತುಂಬಾ ಇಷ್ಟ, ಐ ಲವ್ ಯು ಅಮ್ಮ ಎಂದು ಬರೆದಿತ್ತು. ಜೊತೆಗೆ ಅಮ್ಮ ಮತ್ತು ಮಗುವಿನ ಚಿತ್ರವನ್ನೂ ಬಿಡಿಸಿತ್ತು. ಇದನ್ನು ಕಂಡ ಅಮ್ಮನ ಸಿಟ್ಟೆಲ್ಲ ಮಾಯವಾಗಿ ಮಗುವನ್ನು ತಬ್ಬಿಕೊಂಡಳು. ಸ್ನೇಹಿತರೆ, ನಾವು ಹೀಗೆಯೇ ಮತ್ತೊಬ್ಬರ ಪ್ರಚೋದಿಸುವ ಕೆರಳಿಸುವ ಮಾತುಗಳಿಗೆ ಒಳಗಾಗಿ ಪ್ರತಿಕ್ರಿಯಿಸುತ್ತೇವೆ. ಅದರಿಂದ ಅದೆಷ್ಟೋ ಸಮಸ್ಯೆಗಳನ್ನೂ ಎದುರಿಸುತ್ತೇವೆ. ಯಾವಾಗ ಸಮುದ್ರದ ನೀರು ಹಡಗಿನೊಳಗೆ ನುಗ್ಗಿದಾಗ ಮಾತ್ರ ಹಡಗು ಮುಳುಗುವುದು, ಹಾಗೆಯೇ ಬೇರೆಯವರ ಮಾತುಗಳನ್ನು ನಮ್ಮೊಳಗೆ ತುಂಬಿಕೊಂಡಾಗ ಮಾತ್ರ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾಗಿ ಬೇರೆಯವರ ಕೆರಳಿಸುವ ಪ್ರಚೋದಿಸುವ ಮಾತುಗಳಿಗೆ ಪ್ರತಿಕ್ರಿಯಿಸದೆ ಪ್ರಜ್ಞಾವಂತರಾಗಿ ವರ್ತಿಸಿದ್ದೇ ಆದರೆ ಈ ಬದುಕೇ ಬಂಗಾರ.